SIR ಪ್ರಕ್ರಿಯೆ ಅಂದರೆ ಏನು, ಇದು ಎಷ್ಟು ಅಗತ್ಯ ಇತ್ತು ಈ ಸಂದರ್ಭದಲ್ಲಿ ಅಂತ? ಈ ಮತದಾರರ ಪಟ್ಟಿಯಲ್ಲಿ ಅನೇಕ ಅನರ್ಹರ ಹೆಸರುಗಳಿದ್ದಾವೆ. ಯಾರು ಭಾರತೀಯ ನಾಗರಿಕರಲ್ವೋ ಅವರ ಹೆಸರನ್ನೆಲ್ಲ ಶಾಮೀಲುಗೊಳಿಸಲಾಗಿದೆ. ಹಾಗಾಗಿ ಇದನ್ನು ಶುದ್ಧೀಕರಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ SIR ಪ್ರಕ್ರಿಯೆಯನ್ನು ಹಮ್ಮಿಕೊಂಡ್ರು. ಮುಖ್ಯವಾಗಿ ಯಾವ ಪ್ರಶ್ನೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ಕೇಳಿದ್ರಿ? ಇದಕ್ಕೆ ಏನು ತರಬೇತಿ ಸಾಮಗ್ರಿಗಳನ್ನು ನೀವು ತಯಾರಿಸಿದ್ದೀರಿ? ಬೂತ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವರಿಗೆ ಯಾವ ತರಹದ ತರಬೇತಿ ಕೊಟ್ಟಿದ್ದೀರಾ? ಎಷ್ಟು ಹಣ ಖರ್ಚಾಗಿದೆ SIR ಪ್ರಕ್ರಿಯೆ ಮುಗಿದ ನಂತರ? ಸಮರ್ಪಕ ಟ್ರೈನಿಂಗ್ ಇಲ್ಲದೆ ಇರೋದು ಯಾವ ರೀತಿ ಪರಿಣಾಮ ಆಗುತ್ತೆ ಮತದಾರರ ಮೇಲಾಗಲಿ ಅಥವಾ ಈ ಪ್ರಕ್ರಿಯೆ ಮೇಲಾಗಲಿ? ಹೆಚ್ಚಿನ ಪ್ರಮಾಣದಲ್ಲಿ ಹೆಲ್ಪ್ ಲೈನ್ಗಳನ್ನು ಸೆಟಪ್ ಮಾಡಬೇಕಾಗಿತ್ತು. ಕೇವಲ BLOಗಳ ತಲೆ ಮೇಲೆ ಹಾಕಿ ಸುಮ್ಮನಿರಬಾರ್ದಾಗಿತ್ತು. ಕಳೆದ SIR ಪ್ರಕ್ರಿಯೆಗೂ ಈಗಿನ SIR ಪ್ರಕ್ರಿಯೆಗೂ ಯಾಕಿಷ್ಟು ಚರ್ಚೆ ಆಗ್ತಾ ಇದೆ? ಏನು ವ್ಯತ್ಯಾಸ ಇದೆ? ಈ ದೇಶದ ನಾಗರಿಕರು, ನೀವು ಇಲ್ಲಿ ಹುಟ್ಟಿದವರು ಮತ್ತು ನಿಮ್ಮ ತಂದೆ ತಾಯಿಗಳು ಹಿಂದೆ ಈ ದೇಶದ ಮತದಾರರಾಗಿದ್ದು ಅನ್ನೋದನ್ನು ಸಾಬೀತುಗೊಳಿಸುವಂತಹ ಒಂದು ಜವಾಬ್ದಾರಿಯನ್ನು ಪ್ರತಿಯೊಬ್ಬ ನಾಗರಿಕರ ಮೇಲೂ ಹೇರಿಬಿಟ್ಟಿದ್ದಾರೆ. ಮತದಾರರ ಪಟ್ಟಿಯನ್ನು ಪರಿಷ್ಕೃತಗೊಳಿಸುವಂತಹ ಒಂದು ಕಾರ್ಯಕ್ರಮದ ಉದ್ದೇಶ ಇದಾಗಿರುವ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಗುರು PS. ಕರ್ನಾಟಕದಲ್ಲಿ ಕಳೆದ 2 ವಾರಗಳಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ಆರಂಭವಾಗಿದೆ. ಈ SIRಲ್ಲಿ ಹೆಸರು ಸೇರಿಸೋದು ಹೇಗೆ ಅಥವಾ ಹೆಸರು ಪರಿಶೀಲನೆ ಮಾಡೋದು ಹೇಗೆ, 2002ರ ಪಟ್ಟಿಯಲ್ಲಿ ಮತದಾರರ ಹೆಸರು ಇಲ್ಲದೇ ಇದ್ದರೆ ಏನು ಮಾಡಬೇಕು, ಇಂತಹ ಅನೇಕ ಗೊಂದಲಗಳು ಇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕ್ಕಿಂತ ಮುಂಚೆ ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮೊಂದಿಗೆ RTI ಕಾರ್ಯಕರ್ತರಾದ ಹಾಗೂ ದೆಹಲಿಯ ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ನ ಡೈರೆಕ್ಟರ್ ಆದ ವೆಂಕಟೇಶ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್, ಇವಾಗ ನಾವು ಕಳೆದ 2 ವಾರಗಳಿಂದ ನೋಡ್ತಾ ಇದ್ದೀವಿ, ಬಹಳಷ್ಟು ಗೊಂದಲಗಳಿದ್ದಾವೆ ಮತ್ತು ಮತದಾರರಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. SIR ಪ್ರಕ್ರಿಯೆ ಅಂದರೆ ಏನು, ಇದು ಎಷ್ಟು ಅಗತ್ಯ ಇತ್ತು ಈ ಸಂದರ್ಭದಲ್ಲಿ ಅಂತ ಸರ್? ನೋಡಿ, SIR ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕೆ ಕೊಟ್ಟಂಥ ಕಾರಣಗಳೇನಿದ್ದಾವೆ. ಕಳೆದ ವರ್ಷ ಬಿಹಾರ್ನಲ್ಲಿ ಇದನ್ನು ಜೂನ್ 25ನೇ ಇಸ್ವಿನಲ್ಲಿ ಶುರು ಮಾಡಿದರು. ಈ ಮತದಾರರ ಪಟ್ಟಿಯಲ್ಲಿ ಅನೇಕ ಅನರ್ಹರ ಹೆಸರುಗಳಿದ್ದಾವೆ. ಯಾರು ಭಾರತೀಯ ನಾಗರಿಕರಲ್ವೋ ಅವರ ಹೆಸರನ್ನೆಲ್ಲ ಶಾಮೀಲುಗೊಳಿಸಲಾಗಿದೆ. ಹಾಗಾಗಿ ಇದನ್ನು ಶುದ್ಧೀಕರಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ SIR ಪ್ರಕ್ರಿಯೆಯನ್ನು ಹಮ್ಮಿಕೊಂಡರು. ಆದರೆ ಇಲ್ಲಿಯವರೆಗೆ ಎಲ್ಲೆಲ್ಲಿ SIR ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಲಾಗಿದೆಯೋ ಆ ಯಾವುದೇ ರಾಜ್ಯವಾಗಲಿ ಅಥವಾ ಕೇಂದ್ರ ಶಾಸಿತ ಪ್ರದೇಶವಾಗಲಿ ಅಲ್ಲಿಂದ ಯಾವುದೇ ಪ್ರಕಾರವಾಗಿ ಯಾರ್ಯಾರು ಅನರ್ಹರು, ಎಷ್ಟು ಜನರ ಹೆಸರನ್ನು ತೆಗೆಯಲಾಗಿದೆ ಶುದ್ಧೀಕರಣದ ಒಂದು ಪ್ರಕ್ರಿಯೆಯ ಮೂಲಕ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ, ದತ್ತಾಂಶ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನವರು ಕೂಡ ಕೇಳಿದ್ದಾರೆ ಅದನ್ನು. ಯಾವಾಗ ಅವರ ಒಂದು ಇದನ್ನು ಅವರ ಕೋರ್ಟ್ನ ಒಂದು ಕೇಸ್ನಲ್ಲಿ ಅವರ ಮುಂದೆ ಈ ವಾದವನ್ನು ಮಂಡಿಸಿದಾಗ ಅವರು ಕೂಡ ಚುನಾವಣಾ ಆಯೋಗಕ್ಕೆ ಆ ನಿರ್ದೇಶನ ನೀಡಿದರು. ನೀವು ಎಲ್ಲೆಲ್ಲಿ ಈ ಮತದಾರರ ಪಟ್ಟಿಯ ಪರಿಷ್ಕರಣದ ವಿಶೇಷ ಪ್ರಕಾರವಾದ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀರೋ, ಎಲ್ಲೆಲ್ಲಿ ಆ ಪ್ರಕ್ರಿಯೆ ಮುಗಿದಿದೆಯೋ, ಎಷ್ಟು ಜನ ಅನರ್ಹರನ್ನು, ಯಾರು ಭಾರತೀಯ ನಾಗರಿಕರಲ್ವೋ ಅವರ ಹೆಸರನ್ನು ಕಿತ್ತೆಗೆದಿದ್ದೀರಾ, ಅದನ್ನು ಕನಿಷ್ಠ ಪಕ್ಷ ಡೇಟಾ ಅನ್ನಾದರೂ ಪಬ್ಲಿಷ್ ಮಾಡಿ. ಇಲ್ಲಿವರೆಗೆ ಅದನ್ನು ಮಾಡಿಲ್ಲ. ಎಲ್ಲೆಲ್ಲಿ ಈ ತರಹದ ಪರಿಷ್ಕರಣೆ ಸಂಪೂರ್ಣಗೊಂಡಿದೆಯೋ ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೆ ಇದ್ದಂತಹ ಮತದಾರರ ಹೆಸರು ಹೊಸ ಮತದಾರರ ಪಟ್ಟಿಯಲ್ಲಿ ಬರ್ತಾ ಇಲ್ಲ. ಅವರೆಲ್ಲರೂ ಒಂದು ಅಪೀಲ್ ಹೋಗಿದ್ದಾರೆ ಅಥವಾ ಈ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಸುಮ್ಮನೆ ಇದ್ದಾರೆ, ಮೌನವಾಗಿದ್ದಾರೆ. ಇದರಿಂದಾಗಿ ಈ ಒಂದು ಪರಿಷ್ಕರಣೆಯ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ, ಇದು ದೇಶದ ನಾಗರಿಕರನ್ನು ಈ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಪ್ರಕ್ರಿಯೆಯೋ ಅಥವಾ ಯಾರ್ಯಾರನ್ನು ಹೊರಗಿಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿತ್ತು ಅದರ ಮೇಲೆ ಒಂದು ಅನುಮೋದನೆಯ ಒಂದು ರಬ್ಬರ್ ಸ್ಟ್ಯಾಂಪ್ ಮುದ್ರೆ ಹಾಕುವಂತಹ ಪ್ರಕ್ರಿಯೆ ಅನ್ನುವಂಥ ಪ್ರಶ್ನೆಯನ್ನು ನಾಗರಿಕರಾಗಿ ನಾವು ಕೇಳಬೇಕಾಗ್ತದೆ ಇವತ್ತು. ಸರ್, ನೀವು ಮುಖ್ಯವಾಗಿ ಯಾವ ಪ್ರಶ್ನೆಗಳನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೇಳಿದ್ರಿ ಮತ್ತು ಏನು ಉತ್ತರ ಬಂದಿದೆ ಅದ್ರ ಬಗ್ಗೆ? ನೋಡಿ, 2-3 ಮೂಲಭೂತವಾದಂಥ ಪ್ರಶ್ನೆಗಳನ್ನು ಯೋಚನಾ ಶಕ್ತಿ ಇರುವಂಥ ಯಾವುದೇ ನಾಗರಿಕರಾದರೂ ಕೇಳಬೇಕಾದದ್ದೇ. ಮೊಟ್ಟ ಮೊದಲನೇದಾಗಿ, ಇಂತಹ ಒಂದು ದೇಶವ್ಯಾಪಿ ಕಾರ್ಯಕ್ರಮವನ್ನು ಬೇರೆ ಬೇರೆ ಮಜಲುಗಳಲ್ಲಿ ನೀವು ಹಮ್ಮಿಕೊಂಡಿದ್ದೀರಾ, ಫೇಸ್ಗಳಲ್ಲಿ ಹಮ್ಮಿಕೊಂಡಿದ್ದೀರಾ. ಇದಕ್ಕೆ ಏನು ತರಬೇತಿ ಸಾಮಗ್ರಿಗಳನ್ನು ನೀವು ತಯಾರಿಸಿದ್ದೀರಿ? ಬೂತ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವರಿಗೆ ಯಾವ ತರಹದ ತರಬೇತಿ ಕೊಟ್ಟಿದ್ದೀರಾ? ಅದಕ್ಕೇನಾದರೂ ಸಾಮಗ್ರಿಗಳನ್ನು ತಯಾರಿಸಿದ್ದೀರೋ ಅದು ಆಂಗ್ಲ ಭಾಷೆಯಲ್ಲದೆ ಯಾವ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯ ಭಾಷೆಗಳಿದ್ದಾವೋ ಆ ಭಾಷೆಗಳಲ್ಲಿ ಅವುಗಳ ಭಾಷಾಂತರವಾಗಿದೆಯೇ ಆ ಮಾಹಿತಿ ಸಾಮಗ್ರಿಯನ್ನು ನಮಗೆ ಒದಗಿಸಿಕೊಡಿ ಅಂಥೇಳಿ RTI ಮೂಲಕ ಅರ್ಜಿ ಹಾಕಿದ್ವಿ. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಏನು ಕೊಟ್ಟರು, ಆಂಗ್ಲ ಭಾಷೆಯಲ್ಲಿತ್ತು. ಕೇವಲ ಬೂತ್ ಲೆವೆಲ್ ಆಫೀಸರ್ಗಳಿಗೆ ಮಾತ್ರ ತರಬೇತಿ ಕೊಡುವಂಥ ಕೆಲವು ಏನೇನು ಮಾಡಬೇಕು, ಎನ್ಯುಮರೇಷನ್ ಫಾರ್ಮ್ಸ್ ಹೇಗೆ ಹಂಚಬೇಕು, 3 ಬಾರಿ ಅವರ ಮನೆಗೆ
ಭೇಟಿ ಕೊಡಬೇಕು, ಅವರಿಗೆ ಇಲ್ಲದೇ ಇದ್ದಲ್ಲಿ ಖಚಿತಗೊಳಿಸೋದಕ್ಕೆ ಅವರು ನಿಜವಾಗಿಯೂ ಇದ್ದಾರೋ ಇಲ್ವೋ. ಆ ನಂತರ ಆ ಫಾರ್ಮನ್ನು ತಂದು ಅದನ್ನು ಡಿಜಿಟೈಸ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕು. ಇಷ್ಟರ ಮಟ್ಟಿಗೆ ಮಾತ್ರ ಇತ್ತು. ಅತ್ಯಂತ ಮುಖ್ಯವಾದಂಥ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, ಅಕಸ್ಮಾತ್ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ, ಕರಡು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲದೇ ಇದ್ದರೆ, ನಾವು ನಮ್ಮ ಹೆಸರನ್ನು ಶಾಮೀಲು ಮಾಡಿ ಅಂಥೇಳಿ ಅರ್ಜಿ ಹಾಕಿದರೆ, ಅಥವಾ ಕರಡು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿದೆ ಅದು ಇರಬಾರ್ದು ಅಂಥೇಳಿ ಇನ್ಯಾರೋ ಅದಕ್ಕೆ ತಕರಾರು ಹಾಕಿದರೆ, ಆ ತಕರಾರು ಅಥವಾ ಅರ್ಜಿಗಳ ಸಂಬಂಧಪಟ್ಟವಾಗಿ ಆದೇಶ ಕೊಡುವುದಕ್ಕೆ ಏನು ನಿರ್ದೇಶನಗಳಿದ್ದಾವೆ, ಯಾವ ಆಧಾರದ ಮೇಲೆ ಅರ್ಜಿಯನ್ನು ನಿರಾಕರಿಸಬಹುದು ಅಥವಾ ಯಾವ ಆಧಾರದ ಮೇಲೆ ತಕರಾರನ್ನು ನಿರಾಕರಿಸಬಹುದು, ಸ್ಟ್ಯಾಂಡರ್ಡ್ಸ್ ಇರಬೇಕು, ಡೈರೆಕ್ಷನ್ಸ್ ಇರಬೇಕು. ಇದನ್ನು ಕೇಳಿದ್ದೆ, ಇಲ್ಲಿವರೆಗೆ ಒದಗಿಸ್ಕೊಟ್ಟಿಲ್ಲ. RTI ಹಾಕಿ ಅರ್ಜಿ ಕೇಳಿದ್ದೇನು ಅಂತ ಹೇಳಿದರೆ, ನಿಮಗೆ ಈ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಕಾರ್ಯಕ್ರಮಕ್ಕೋಸ್ಕರ ಯಾವ ವರ್ಷದಲ್ಲಿ 24ನೇ ಇಸ್ವಿನಲ್ಲಿ ಅವರು ಪ್ಲ್ಯಾನ್ ಮಾಡಿದರು, ಅಂದರೆ 25ನೇ ಇಸ್ವಿಯ ಬಜೆಟ್ನಲ್ಲಿ ಬಂದಿರಬೇಕಾಗಿತ್ತು. ಅದು ಎಷ್ಟು ಹಣ ಕೇಳಿದ್ದೀರಾ, ಮಂಜೂರು ಎಷ್ಟಾಗಿದೆ, ಇಲ್ಲಿಯವರೆಗೆ ಎಷ್ಟು ಖರ್ಚು ಮಾಡಿದ್ದೀರಾ. ಒಂದು ಚುನಾವಣಾ ಆಯೋಗದನ್ನು ಅವರನ್ನು ನೇರವಾಗಿ ಕೇಳಿದೆ, ಇನ್ನೊಂದು ಬಿಹಾರ್ನಲ್ಲಿ ಎಷ್ಟು ಹಣ ಖರ್ಚಾಗಿದೆ SIR ಪ್ರಕ್ರಿಯೆ ಮುಗಿದ ನಂತರ, ಅದರ ಬಗ್ಗೆ ಕೂಡ ವಿವರಣೆ ಕೇಳಿದ್ದೆ ನಾನು. ಚುನಾವಣಾ ಆಯೋಗದವರು ದಿಲ್ಲಿಯಿಂದ ಕೊಟ್ಟಿರುವಂಥ ಜವಾಬು ಏನು ಅಂತ ಹೇಳಿದರೆ, 78ನೇ ಇಸ್ವಿನಲ್ಲಿ ಏನೋ ಒಂದು ತೀರ್ಮಾನ ತೆಗೆದುಕೊಂಡಿದ್ದರು, 50% ಶೇಕಡ 50-50ರಷ್ಟು ಇದನ್ನು ಖರ್ಚನ್ನು ಕೇಂದ್ರ ಸರ್ಕಾರ ಭರಿಸಬೇಕು, ಇನ್ನುಳಿದ ಅರ್ಧ ಖರ್ಚನ್ನು ರಾಜ್ಯ ಸರ್ಕಾರಗಳು ಭರಿಸಬೇಕು ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಅಂತ ಅದೊಂದು ಸರ್ಕಲ್ ಇದೆ, ಅದರ ಕಾಪಿ ಕಳಿಸಿದ್ದಾರೆ. ಆದರೆ ಇವತ್ತಿನ ಈ SIR ಏನು ನಡೀತಾ ಇದೆ 3 ಫೇಸ್ಗಳಲ್ಲಿ, ಇದಕ್ಕೆ ಎಷ್ಟು ಹಣ ಮಂಜೂರಾಗಿದೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ನಮ್ಮ ಹತ್ರ ಇಲ್ಲ ಈ ಮಾಹಿತಿ ಅಂತ ಹೇಳ್ತಾರೆ. ಅದು ಒಂದು ವಿಚಿತ್ರ ಅಂತ ಅನ್ನಿಸ್ತದೆ. ಬಿಹಾರ್ನ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯಲ್ಲಿ ಇದೇ ಪ್ರಕಾರವಾದ RTI ಅರ್ಜಿ ಸಲ್ಲಿಸಿದಾಗ ರಾಜ್ಯದಲ್ಲಿ ಆದಂತಹ ಪರಿಷ್ಕರಣಾ ಇದು ಕಾರ್ಯಕ್ರಮಕ್ಕೆ ಎಷ್ಟು ಹಣ ಖರ್ಚಾಗಿದೆ, ಮಂಜೂರಾತಿ ಎಷ್ಟಕ್ಕೆ ಸಿಕ್ಕಿತ್ತು ಅಂತ ಕೇಳಿದ್ರೆ, ಅವರು ಕೊಟ್ಟಂತಹ ಜವಾಬು, ಇಲ್ಲಿಯವರೆಗೆ ನಮಗೆ ಜಿಲ್ಲೆಗಳಿಂದ ಎಷ್ಟು ಹಣ ಖರ್ಚಾಗಿದೆ ಈ ಕಾರ್ಯಕ್ರಮದ ಬಗ್ಗೆ ಅನ್ನೋದ್ರ ಬಗ್ಗೆ ಯಾವುದೇ ತರಹದ ವರದಿ ಬಂದಿಲ್ಲ. ಅಂದರೆ ಯಾರಿಗೂ ಗೊತ್ತೇ ಇಲ್ಲ ಎಷ್ಟು ಹಣ ಖರ್ಚಾಗಿದೆ. ಹಣ ಖರ್ಚು ಮಾಡ್ತಾ ಇದ್ದಾರೆ, ನಾಗರಿಕರ ಹೆಸರನ್ನು ತೆಗೆದುಹಾಕ್ತಾ ಇದ್ದಾರೆ, ನಾಗರಿಕ ಹೆಸರನ್ನು ಶಾಮೀಲುಗೊಳಿಸ್ತಾ ಇದ್ದಾರೆ. ಆದರೆ ಯಾರಿಗೂ ಏನೂ ಗೊತ್ತಿಲ್ಲ ಎಷ್ಟು ಇದರ ಮೇಲೆ ನಮ್ಮ ಏನಂತಾರೆ ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ನ ಫಂಡ್ಸ್ ಎಷ್ಟು ಖರ್ಚಾಗಿದೆ ಯಾರಿಗೂ ಗೊತ್ತಿಲ್ಲ. BLOಗಳಿಗೆ ತರಬೇತಿ ಕೊರತೆನೂ ಇದೆ ಅಂತ. ಅವರಿಗೆ ಟ್ರೈನಿಂಗ್ ಇಲ್ಲದೆ ಇರೋದು, ಅಂದರೆ ಸಮರ್ಪಕ ಟ್ರೈನಿಂಗ್ ಇಲ್ಲದೆ ಇರೋದು ಯಾವ ರೀತಿ ಪರಿಣಾಮ ಆಗುತ್ತೆ ಮತದಾರರ ಮೇಲಾಗಲಿ ಅಥವಾ ಈ ಪ್ರಕ್ರಿಯೆ ಮೇಲಾಗಲಿ? ಸಾಮಾನ್ಯವಾಗಿ ಮತದಾರರ ಪಟ್ಟಿಯಲ್ಲಿ ಒಂದು ಮೇನ್ ರೋಲ್ ಅಂತ ಇರ್ತದೆ, ಅದರೊಟ್ಟಿಗೆ ಸಪ್ಲಿಮೆಂಟರಿ ರೋಲ್ ಅಂತ ಇರ್ತದೆ. ಮೇನ್ ರೋಲ್ನಲ್ಲಿ ಯಾರ ಹೆಸರು ಬಂದಿರೋದಿಲ್ವೋ, ಕಾರಣಾಂತರಗಳಿಂದ ನಂತರ ಯಾರ ಹೆಸರನ್ನ ಶಾಮೀಲು ಮಾಡಲಿಕ್ಕೆ ಇದು ನಿರ್ಣಯ ತೆಗೆದುಕೊಂಡಿರ್ತಾರೋ, ಆ ಸಪ್ಲಿಮೆಂಟರಿ ರೋಲ್ಸನ್ನು ಒಟ್ಟಿಗೆ ಸೇರಿ ಇದು ಸಂಪೂರ್ಣವಾದಂಥ ಮತದಾರರ ಪಟ್ಟಿ ಅಂತ ಕನ್ಸಿಡರ್ ಮಾಡಬೇಕು. ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದರೆ, ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಯವರ ವೆಬ್ಸೈಟ್ನಲ್ಲಿ ಕೇವಲ ಮೇನ್ ಎಲೆಕ್ಟ್ರಲ್ ರೋಲ್ 2002 ಇಸ್ವಿದು ಸಿಗ್ತಾ ಇದೆ, ಸಪ್ಲಿಮೆಂಟರಿ ಸಿಗ್ತಾ ಇಲ್ಲ. ಹಾಗಾಗಿ ಹೆಚ್ಚಿನ ಜನರಿಗೆ ಹೆಸರು ಅದರಲ್ಲಿ ಕಂಡುಕೊಳ್ಳುವಂತಹ ಒಂದು ಅವಕಾಶ ಕಾಣ್ತಾ ಇಲ್ಲ. ಹಾಗಾಗಿ 2002 ಇಸ್ವಿಯ ರೋಲ್ನಲ್ಲಿ ನಮ್ಮ ಹೆಸರೇ ಇಲ್ಲ ಅಂಥೇಳಿ ಆ ಒಂದು ಪರಿಸ್ಥಿತಿ ಉದ್ಭವವಾದಾಗ BLOಗಳು ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಹೆಸರು ಇವಾಗ ಆಧಾರ್ನಲ್ಲಿ ಏನು ನಮೂದಾಗಿದೆಯೋ ಅದಕ್ಕೂ ವೋಟರ್ ಐ ಕಾರ್ಡ್ನಲ್ಲಿರುವ ಹೆಸರಿಗೂ ವ್ಯತ್ಯಾಸ ಇದೆ, ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಆನ್ಲೈನ್ ಸಬ್ಮಿಟ್ ಮಾಡಲಿಕ್ಕೆ ಬರ್ತಾನೆ ಇಲ್ಲ. ಬೆಂಗಳೂರಿನಲ್ಲಿ ಹೆಸರಿಲ್ಲ ನಮ್ಮದು, ಹಾಗಾಗಿ ಇಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಡೆಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಡೆಲ್ಲಿಗೆ ಹೋಗಿ ಅಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡಿದರೆ ಆನ್ಲೈನ್ ಸಬ್ಮಿಷನ್ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಆಧಾರ್ನಲ್ಲಿರುವಂಥ ಹೆಸರು ವೋಟರ್ ಐ ಕಾರ್ಡ್ನಲ್ಲಿರುವಂಥ ಹೆಸರು ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ನೀವು ಸ್ವತಃ ಹೋಗಿ ಖುದ್ದಾಗಿ ಹೋಗಿ BLOಗೆ ಅವ್ರ ಕೈನಲ್ಲಿ ಕೊಡಬೇಕು ಅಂತ. ಈಗ ಅದನ್ನು ಖರ್ಚು ಹೋಗೋದಕ್ಕೆ ಒಂದು ಟ್ರೈನ್ ಟಿಕೆಟ್ ಹಿಡ್ಕೊಂಡು ಹೋಗಬೇಕು, ಇಲ್ಲ ಫ್ಲೈಟ್ ಟಿಕೆಟ್ ಹಿಡ್ಕೊಂಡು ಹೋಗಬೇಕು. ಇದು ನನ್ನ ಒಬ್ಬನ ಸಮಸ್ಯೆ ಇಲ್ಲ. ವಲಸೆ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಹೆಚ್ಚಿನವರಿಗೆ ಈ ಸಮಸ್ಯೆ ಬರ್ತಾ ಇದೆ. ಅವರು ವಾಸವಾಗಿದ್ದಂತಹ ಊರು, ಸ್ವಂತ ಊರು ಬೇರೆ, ಅಲ್ಲಿಯ ವೋಟರ್ ಲಿಸ್ಟ್ನಲ್ಲಿ ಅವ್ರ ಹೆಸರು ಇದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲಿ ಕೆಲಸಕ್ಕೆ ಅಂತ ಹೇಳಿ ವಲಸೆ ಬಂದಿದ್ದಾರೋ, ಮೈಗ್ರೆಂಟ್ ವರ್ಕರ್ಸ್ ಅಂತ ಏನಂತೀವೋ, ಆ ಊರಿನಲ್ಲಿ ಅವರು ವೋಟರ್ ಲಿಸ್ಟ್ನಲ್ಲಿ ಅವ್ರ ಹೆಸರು ಇದೆಯೋ ಇಲ್ವೋ, 2002 ಇಸ್ವಿಯ ವೋಟರ್ ಲಿಸ್ಟಿಗೆ ಕನೆಕ್ಟ್ ಆಗಿದೆಯೋ, ಲಿಂಕ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ತಂದೆ ತಾಯಿಗಳ ಹೆಸರು ಅಂತ ಖಂಡಿತ ಆ ಊರಿನಲ್ಲಿ ಇರೋದಿಲ್ಲ. ಈ ಪ್ರಕಾರದ ಸಮಸ್ಯೆಗಳಿಂದಾಗಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಹೆಚ್ಚಿನವರು ಎನ್ಯುಮರೇಷನ್ ಪ್ರೋಸೆಸ್ನಲ್ಲಿ ಶಾಮೀಲಾಗೋದಕ್ಕೆ ಅಡಚಣೆಗಳು ಉಂಟಾಗ್ತಾ ಇದ್ದಾವೆ. ಫಾರ್ಮ್ಗಳು ಸಿಗ್ತಾ ಇಲ್ಲ, ಪ್ರೀಫಿಲ್ಡ್ ಫಾರ್ಮ್ ಸಿಗ್ತಾ ಇಲ್ಲ. ಪ್ರೀಫಿಲ್ಡ್ ಫಾರ್ಮ್ಸ್ ಕೊಡಬೇಕು ಅನ್ನೋದು ಕೂಡ ಏನು ಕಾನೂನಲ್ಲಿ ಒಂದು ಕಡ್ಡಾಯವಾದದ್ದಲ್ಲ, ಖಾಲಿ ಫಾರ್ಮ್ ಕೂಡ ಕೊಡಬಹುದು. ಮತ್ತು ಇನ್ನೂ ಒಂದು SIRನ ಇನ್ಸ್ಟ್ರಕ್ಷನ್ಸ್ ಏನಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಈ ವರ್ಷದ ಮೇ ತಿಂಗಳಲ್ಲಿ ಬಂದಂತಹ ಇನ್ಸ್ಟ್ರಕ್ಷನ್ಸ್ ಪ್ರಕಾರ 2002 ಇಸ್ವಿಯ ಮತದಾರರ ಪಟ್ಟಿಯಲ್ಲಿ ಎಲ್ಲಿಯೂ ದೇಶದಾದ್ಯಂತ ನಿಮ್ಮ ಹೆಸರು ಇಲ್ಲದೇ ಇದ್ದರೆ ತೊಂದರೆ ಇಲ್ಲ, ಹೊಸದಾಗಿ ನೀವು ನಿಮ್ಮನ್ನು
ನೋಂದಣಿ ಮಾಡಿಕೊಳ್ಳೋದಕ್ಕೆ ನೀವು ಫಾರ್ಮ್ 6 ಒಟ್ಟಿಗೆ ಎನ್ಯುಮರೇಷನ್ ಫಾರ್ಮ್ ಸಬ್ಮಿಟ್ ಮಾಡಬಹುದು ಅಂಥೇಳಿ ಇನ್ಸ್ಟ್ರಕ್ಷನ್ಸ್ ಇದೆ. ಇವತ್ತಿನ ದಿವಸ ಆ ಫಾರ್ಮ್ ಸಿಗ್ತಾ ಇಲ್ಲ. ನಮ್ಮ ಏರಿಯಾದ BLO ಎಲ್ಲಿ ಅಂತ ನಾವು ಹುಡ್ಕೊಂಡು ಹೋಗ್ತಾ ಇದ್ದೇವೆ ಇವಾಗ. ಒಂದು ಮಾತು ಹೇಳಿದ್ರಿ, ರೀಜ್ನಲ್ ಲ್ಯಾಂಗ್ವೇಜ್ಗೆ ಆದ್ಯತೆ ಇಲ್ಲ ಅಂತ ಹೇಳಿ. ಇವಾಗ ನಾನು ಎನ್ಯುಮರೇಷನ್ ಫಾರ್ಮ್ ತೊಗೊಂಡೆ, ಅದರಲ್ಲಿ ಕನ್ನಡನೂ ಇದೆ ಅಲ್ಲ, ಒಂದಂದ್ರೆ ಮತದಾರರು ಓದ್ಕೋಬೋದು ಅಂತ. ಮತದಾರರು ಓದ್ಕೊಳ್ಬೋದು, ಸಂತೋಷ, ಕನ್ನಡದಲ್ಲಿ ಇರಬೇಕಾದದ್ದೇ. ಆದರೆ ಕರ್ನಾಟಕದಂತಹ ರಾಜ್ಯದಲ್ಲಿ ಇದು ಒಂದು ಆರ್ಥಿಕವಾಗಿ ಅಭಿವೃದ್ಧಿಗೊಂಡಂತಹ ಕೆಲವು ರಾಜ್ಯಗಳಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿರುವಂಥ ರಾಜ್ಯ. ಒಂದು ಮೊನ್ನೆ ಬಂದ ಡೇಟಾದ ಪ್ರಕಾರ ಅಪ್ಪರ್ ಮಿಡಲ್ ಇನ್ಕಮ್ ಲೆವೆಲ್ ಮುಟ್ಟಿರುವಂಥ 5 ರಾಜ್ಯಗಳಲ್ಲಿ ಕರ್ನಾಟಕದ ಹೆಸರು 2ನೇ ಹೆಸರು. ಇದು ಕೇವಲ ಕನ್ನಡಿಗರ ದೇಣಿಗೆ ಅಷ್ಟೇ ಅಲ್ಲ, ಇತರೆ ರಾಜ್ಯಗಳಿಂದ ಬಂದ ಇತರ ಭಾಷೆಗಳನ್ನು ಆಡುವಂತಹ ನಾಗರಿಕರ ದೇಣಿಗೆಯೂ ಇಲ್ಲಿದೆ. ಅಂಥವರು ನಮ್ಮ ಕರ್ನಾಟಕದಲ್ಲಿ ವಾಸವಾಗಿರುವಾಗ, ಇಲ್ಲಿಯೇ ವೋಟರ್ ಆಗಿ ಅವರು ರಿಜಿಸ್ಟರ್ ಆಗಿರುವಾಗ, ಮತ್ತು ಸಾಮಾನ್ಯವಾಗಿ ವಿದ್ಯಾವಂತರಲ್ಲಿ ಪ್ರಚಲಿತವಾಗಿರುವಂತಹ ಭಾಷೆ ಇಂಗ್ಲೀಷ್ನಲ್ಲಿ ಆದರೂ ಒದಗಿಸ್ಕೊಡ್ಬೋದಾಗಿತ್ತು, ಅದನ್ನು ಮಾಡಿಲ್ಲ. ಇದು ಮೊದಲ ಬಾರಿ ಅಲ್ಲ ಪರಿಷ್ಕರಣೆ ನಡೀತಾ ಇರೋದು, ಮತದಾರ ಪಟ್ಟಿ ರಿವಿಷನ್ ಆಗ್ತಾನೆ ಇರುತ್ತೆ, ಮಾಡ್ತಾರೆ. ಆದರೆ ಕಳೆದ SIR ಪ್ರಕ್ರಿಯೆಗೂ ಈಗಿನ SIR ಪ್ರಕ್ರಿಯೆಗೂ ಯಾಕಿಷ್ಟು ಚರ್ಚೆ ಆಗ್ತಾ ಇದೆ, ಏನು ವ್ಯತ್ಯಾಸ ಇದೆ ಅಂತ? ಈ ಪರಿಷ್ಕರಣೆಯ ವ್ಯವಸ್ಥೆಯ ಒಂದು ದೃಷ್ಟಿಕೋನ ಏನಿದೆ ಸಂಪೂರ್ಣವಾಗಿ ಬದಲಾಗಿದೆ. ಹಿಂದೆ ನಡೆದಂತಹ ಪರಿಷ್ಕರಣೆಯ ಪ್ರಕ್ರಿಯೆಗಳ ಕಾರ್ಯಕ್ರಮಗಳಲ್ಲಿ ಅದು ಈಗಿನ ತರಹದ SIR ಆಗಿರಬಹುದು ಅಥವಾ ಸಾಮಾನ್ಯವಾದ ಪರಿಷ್ಕರಣೆ ಆಗಿರೋದು ವರ್ಷಾನುವರ್ಷ ನಡೀತಾ ಇರ್ತದೆ, ಜನವರಿ ತಿಂಗಳಲ್ಲಿ ನಡೀತದೆ. ಆ ಒಂದು ಕಾರ್ಯಕ್ರಮಗಳಲ್ಲಿ ನಾಗರಿಕರು ತಮ್ಮ ನಾಗರಿಕತ್ವವನ್ನು ಸಾಬೀತುಗೊಳಿಸುವಂತಹ ಒಂದು ಕಡ್ಡಾಯ ಸ್ಥಿತಿ ಇರಲಿಲ್ಲ. ಇವತ್ತು ನಡೆದಿರುವಂತಹ ಈ ಪರಿಷ್ಕರಣಾ ಕಾರ್ಯಕ್ರಮ ಏನಿದೆ, ಇದರಲ್ಲಿ ನಾಗರಿಕರು ತಮ್ಮ ನಾಗರಿಕತೆಯನ್ನು ಸಾಬೀತುಗೊಳಿಸುವಂತಹ ಒಂದು ಪರಿಸ್ಥಿತಿಯನ್ನು ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಸಂವಿಧಾನದ 2ನೇ ಭಾಗವನ್ನು ನೋಡಿದರೆ ನಾಗರಿಕತ್ವದ ಬಗ್ಗೆ ಇಲ್ಲಿ ಬೇರೆ ಬೇರೆ ಅನುಚ್ಛೇದಗಳನ್ನು ಮೆನ್ಷನ್ ಮಾಡಿದ್ದಾರೋ, ಸ್ವಾತಂತ್ರ್ಯ ಪೂರ್ವವಾಗಿ ಮತ್ತು ಸ್ವಾತಂತ್ರ್ಯದ ನಂತರ 1987ನೇ ಇಸ್ವಿಯವರೆಗೆ ಯಾರು ಈ ದೇಶದಲ್ಲಿ ಜನಿಸಿದ್ದಾರೋ ಅವರೆಲ್ಲರನ್ನು ನಾಗರಿಕರಾಗಿ ಪರಿಗಣಿಸಬೇಕು ಬೈ ಎಕ್ಸಂಪ್ಷನ್, ಪ್ರಶ್ನೆ ಮಾಡುವಂತಿಲ್ಲ. 87ನೇ ಇಸ್ವಿಯ ನಂತರ ಒಂದು 2002ನೇ ಇಸ್ವಿವರೆಗೂ ಏನೋ ಒಬ್ಬರು ತಂದೆ ಅಥವಾ ತಾಯಿಯರಲ್ಲಿ ಒಬ್ಬರು ನಾಗರಿಕರಾಗಿರಬೇಕು, ಅದನ್ನು ಪ್ರೂವ್ ಮಾಡಬೇಕಾದ ಅಗತ್ಯ ಇದೆ. ಅದರ ನಂತರದ ಒಂದು ಡೇಟ್ ಕೊಟ್ಟಿದ್ದಾರೆ, ಇಬ್ಬರು ತಂದೆ ತಾಯಿ ಇಬ್ಬರು ದೇಶದ ನಾಗರಿಕರು ಅನ್ನೋದನ್ನು ಸಾಬೀತುಗೊಳಿಸಬೇಕು. 87ನೇ ಇಸ್ವಿಯ ಮುಂಚಿನ ಜನಿಸಿದಂಥವರಿಗೆ ಆ ಒಂದು ಕಡ್ಡಾಯ ಇಲ್ಲ. ಇವತ್ತಿನ ದಿವಸ ನೀವು ಯಾವುದೇ 90 ವರ್ಷ ಆಗಿರಲಿ, ನಿಮಗೆ 100 ವರ್ಷ ದಾಟಿರಬಹುದು ನೀವು, ಆದರೆ ಈ ದೇಶದ ನಾಗರಿಕರು, ನೀವು ಇಲ್ಲಿ ಹುಟ್ಟಿದವರು ಮತ್ತು ನಿಮ್ಮ ತಂದೆ ತಾಯಿಗಳು ಹಿಂದೆ ಈ ದೇಶದ ಮತದಾರರಾಗಿದ್ದು ಅನ್ನೋದನ್ನು ಸಾಬೀತುಗೊಳಿಸುವಂತಹ ಒಂದು ಜವಾಬ್ದಾರಿಯನ್ನು ಪ್ರತಿಯೊಬ್ಬ ನಾಗರಿಕರ ಮೇಲೂ ಹೇರಿಬಿಟ್ಟಿದ್ದಾರೆ. ಮತದಾರರ ಪಟ್ಟಿಯನ್ನು ಪರಿಷ್ಕೃತಗೊಳಿಸುವಂತಹ ಒಂದು ಕಾರ್ಯಕ್ರಮದ ಉದ್ದೇಶ ಇದಾಗಿರಬಾರ್ದು. ಸಾಬೀತು ಮಾಡುವಂತಹ ಕಡ್ಡಾಯವನ್ನು ನೀವು ನಾಗರಿಕರ ಮೇಲೆ ಹೇರುವ ಹಾಗಿಲ್ಲ. ನೀವು ನಾಗರಿಕರು ಹೇಗಲ್ಲ ಅನ್ನೋದನ್ನು ಸರ್ಕಾರ ಸಾಬೀತು ಮಾಡಬೇಕು, ಚುನಾವಣಾ ಆಯೋಗ ಸಾಬೀತು ಮಾಡಬೇಕು. ಆ ರಿವರ್ಸಲ್ ಆಫ್ ಪ್ರೂಫ್ ಅಂತಾರಲ್ಲ, ಅದು ಅನ್ಫಾರ್ಚುನೇಟ್ಲಿ ಇವತ್ತಿನ ದಿವಸ ನಾಗರಿಕರಿಗೆ ಸಮಸ್ಯೆಯಾಗಿ ಬಂದುಬಿಟ್ಟಿದೆ. ಹೆಚ್ಚಿನವರಿಗೆ ಸಮಸ್ಯೆ ಆಗಲಿಕ್ಕಿಲ್ಲ, ಆದರೆ ಲಕ್ಷಾಂತರ ಜನ ಇದ್ದಾರೆ. ಹೇಗೆ ಅಂತ ಹೇಳ್ತೇನೆ. ಒಂದು ಉದಾಹರಣೆ, ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ನಲ್ಲಿ ವ್ಯತ್ಯಾಸ ಇದ್ಬಿಟ್ಟು ನಿಮ್ಮ ನಾಗರಿಕತ್ವದ ಬಗ್ಗೆ ಪ್ರಶ್ನೆ ಉದ್ಭವ ಆಗ್ತದೆ ಇವತ್ತು. ಇಲ್ಲ, ನೀವು ಇವರು ಅಲ್ಲೇನು. ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಹೆಸರು ವೆಂಕಟೇಶ್ ನಾಯಕ್. ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ, ನಾಯಕ್ ಅನ್ನುವ ಶಬ್ದವನ್ನು ನೀವು ಆಂಗ್ಲ ಭಾಷೆಯಲ್ಲಿ ಬರೆಯೋದಾದರೆ NAIK ಅಂತ ಬರಿಬೋದು, NAYK ಅಂತ ಬರಿಬೋದು. ನಮ್ಮ ತಂದೆಗಾಗಲಿ ನನಗಾಗಲಿ ಎರಡೂ ಸ್ಪೆಲ್ಲಿಂಗ್ಗಳನ್ನು ಸರ್ಕಾರಿ ಅಧಿಕಾರಿಗಳು ಉಪಯೋಗಿಸ್ತಾ ಇದ್ರು ಬೇರೆ ಬೇರೆ ದಾಖಲೆಗಳಲ್ಲಿ. ಇವತ್ತಿನ ದಿವಸ ಎಪಿಕ್ನಲ್ಲಿ, ಈ SIRನಲ್ಲಿ ಇದು ಬಂದ್ಬಿಟ್ಟು ಅವೆರಡು ಬೇರೆ ಬೇರೆ ಸ್ಪೆಲ್ಲಿಂಗ್ ಆಗಿಬಿಟ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಗಿಬಿಡ್ತದೆ. ನನ್ನನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಮತ್ತೆ ಅದಕ್ಕೆ ಯಾವುದಾದ್ರು ಒಂದು ದಾಖಲೆ ಕೊಡಬೇಕು ನಾನು. SSLC ಮಾರ್ಕ್ಸ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಕೊಡಬಹುದಲ್ವಾ? ಕೊಡಬಹುದು. ಆದರೆ ಅದು ಇನ್ನೊಂದು ಮೆಟ್ಲನ್ನು ಏರ್ಕೊಂಡು ನಾನು ಹೋಗಿ ಇನ್ನೊಂದು ಸ್ಟೇಜ್ನ ದಾಟಬೇಕಾಗ್ತದೆ. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಕೇವಲ ಎನ್ಯುಮರೇಷನ್ ಫಾರ್ಮ್ ಕೊಟ್ಟರೆ ಸಾಕಾಗ್ತಿತ್ತು. ಆದರೆ ಈಗ ನಾನು ಎನ್ಯುಮರೇಷನ್ ಫಾರ್ಮ್ ಅಲ್ಲದೆ ಅವರ ನೋಟಿಸ್ ಬಂದ ನಂತರ ಇತರೆ ದಾಖಲೆಗಳನ್ನು ಅವರಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ವಿ, ತುಂಬ ಜನ ಮತದಾನದ ಹಕ್ಕನ್ನೇ ಕಳೆದುಕೊಂಡ್ರು, ತುಂಬ ಹೆಸರು. ಅದು ಏನು ಪರಿಣಾಮ ಆಗ್ತಾ ಇದೆ? ಒಂದು ಸ್ವಲ್ಪ ಇಲ್ಲೆಲ್ಲ ಗೊಂದಲ, ಒಂದು ಟೆನ್ಷನ್ನು, ನಮ್ಮ ಹೆಸರು 2002 ಪಟ್ಟಿಯಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಏನು ಆ ಗೊಂದಲ, ಅವಕ್ಕೆಲ್ಲ ಹೇಗೆ ಹೊರಗೆ ಬರಬೇಕು? ಮತದಾರರು ಏನು ಮಾಡಬೇಕು? ಮತ್ತು ಚುನಾವಣಾ ಆಯೋಗ ಯಾವ ರೀತಿಯ ಕ್ರಮಗಳನ್ನ, ಇಲ್ಲ ನೀವು ಇನ್ನೊಂದು ನಿಮಗೆ ಅವಕಾಶಗಳಿದ್ದಾವೆ ಅಂತ ಆಗಲಿ, ಹಿಂಗೆ ಮಾಡೋದಕ್ಕೆ ಹೊಸದಾಗಿ ಸೇರಿಸೋದಾಗಲಿ. ನಿಜವಾಗಿಯೂ ನೋಡಿ, ಇದರಲ್ಲಿ ನಾಗರಿಕರಿಗೆ ಆತಂಕ, ನಾಗರಿಕರಿಗೆ ಗೊಂದಲಗಳು ಸಾಕಷ್ಟಿವೆ.
ಲಕ್ಷಾಂತರ ಸಂಖ್ಯೆಯಲ್ಲಿವೆ. ಅತ್ಯಂತ ದುರಾದೃಷ್ಟಕರವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಸುಮಾರು 20-28 ಲಕ್ಷ ನಮ್ಮ ದೇಶದ ನಾಗರಿಕರು ವೆಸ್ಟ್ ಬೆಂಗಾಲ್ನ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಮತ ಚಲಾಯಿಸುವ ಹಕ್ಕನ್ನು ಕಳೆದುಕೊಂಡ್ಬಿಟ್ರು. ಆ ಪರಿಸ್ಥಿತಿಯನ್ನು ತಿಳಿದುಕೊಂಡ ನಂತರವೂ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ನ್ಯಾಯ ಒದಗಿಸ್ಕೊಡ್ಲಿಲ್ಲ. ತೊಂದರೆ ಇಲ್ಲ, ಈ ಬಾರಿ ಚುನಾವಣೆಯಲ್ಲಿ ಭಾಗವಹಿಸಿದರೆ ಏನಾಯಿತು, ನಿಮ್ಮ ಸಮಸ್ಯೆ ಎಲ್ಲ ಸರಿ ಹೋದ ನಂತರ ನೀವು ನಾಗರಿಕರು ಒಂದೊಂದು ತೀರ್ಮಾನ ಆದ ನಂತರ ಮುಂದಿನ ಚುನಾವಣೆಯಲ್ಲಿ ನೀವು ಭಾಗವಹಿಸಿ. ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳುವಂತಹ ಮಾತೇ ಇದು. ಅವರೇ ಒಂದು ಕಾಲದಲ್ಲಿ ಹೇಳಿದರು 24 ವರ್ಷಗಳ ಹಿಂದೆ, ಮತದಾರರ ತಿಳುವಳಿಕೆಯ ಹಕ್ಕಿನ ಬಗ್ಗೆ ಮಾತನಾಡುವಾಗ, ಯಾವುದೇ ಚುನಾವಣೆಗೆ ಅಭ್ಯರ್ಥಿಯಾಗಿ ಬರುವಂತಹ ವ್ಯಕ್ತಿಯ ಆಸ್ತಿ ಎಷ್ಟಿದೆ, ಚರಾಚರ ಆಸ್ತಿ ಎಷ್ಟಿದೆ, ಅವರ ಲೋನ್ ಅಥವಾ ಬೇರೆ ಸರ್ಕಾರಕ್ಕೆ ಕೊಡಬೇಕಂತ ಟ್ಯಾಕ್ಸ್ ಅದು ಇದು ಏನು ಬಾಕಿ ಇದ್ದಾವೆ, ಎಷ್ಟು ಓದು ವಿದ್ಯೆ ಇದೆ ಅವರಿಗೆ, ಅವರ ವಿರುದ್ಧ ಎಷ್ಟು ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ, ಈ ಎಲ್ಲ ಮಾಹಿತಿಗಳನ್ನು ಚುನಾವಣೆಗೆ ಮೊದಲನೆಯದಾಗಿ ನಾಮಾಂಕನ ಪತ್ರ ಸಲ್ಲಿಸುವಾಗ ಜನರಿಗೆ ತಿಳಿಸ್ಕೊಡ್ಬೇಕಾಗ್ತದೆ, ಅಫಿಡವಿಟ್ ಮೇಲೆ ತಿಳಿಸ್ಕೊಡ್ಬೇಕಾಗ್ತದೆ. ನಾಗರಿಕ ಅದನ್ನು ತಿಳಿದುಕೊಳ್ಳುವಂಥ ಹಕ್ಕಿದೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಾತೇನು, ಈ ದೇಶದ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಆಫೀಸ್ ಏನಿದೆ ಅಂತ ಹೇಳಿದರೆ ಅದು ನಾಗರಿಕರ ಆಫೀಸ್. ದ ಆಫೀಸ್ ಆಫ್ ಅ ಸಿಟಿಸನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫೀಸ್. ಇವತ್ತಿನ ದಿವಸ ಆಫೀಸ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೆಚ್ಚಿನವರಿಗೆ ಅವಕಾಶ ಇಲ್ಲ, ತೆಗೆದಾಕ್ತಾ ಇದ್ದಾರೆ. ಗೊಂದಲ ಉಂಟಾಗೋದು ಸಾಧ್ಯ, ಒಂದು ವಿಶೇಷ ಏನಲ್ಲ ಇದರಲ್ಲಿ. ಹಾಗಾಗಿ ಸರ್ಕಾರ ಮತ್ತು ಚುನಾವಣಾ ಆಯೋಗ, ಮುಖ್ಯ ಚುನಾವಣಾಧಿಕಾರಿಯ ಕಚೇರಿ ಮತ್ತು ಜಿಲ್ಲಾ ಸ್ತರದಲ್ಲಿ ಇರುವಂತಹ ಚುನಾವಣಾಧಿಕಾರಿಗಳ ಕಚೇರಿ ಏನು ಮಾಡಬೇಕಾಗಿತ್ತು, ಹೆಚ್ಚಿನ ಪ್ರಮಾಣದಲ್ಲಿ ಹೆಲ್ಪ್ಲೈನ್ಗಳನ್ನು ಸೆಟಪ್ ಮಾಡಬೇಕಾಗಿತ್ತು. ಕೇವಲ BLOಗಳ ತಲೆ ಮೇಲೆ ಹಾಕಿ ಸುಮ್ಮನಿರಬಾರ್ದಾಗಿತ್ತು. ಹೆಲ್ಪ್ಲೈನ್ ಸೆಟಪ್ ಮಾಡಿ, ಪಾರ್ಟಿಗಳು ಆಫ್ಕೋರ್ಸ್ ಮಾಡ್ತಾ ಇದ್ದಾರೆ, ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ, ಆದರೆ ಸರ್ಕಾರದ ಕಡೆಯಿಂದ, ಚುನಾವಣಾ ಪ್ರಣಾಳಿಕೆಯ ಕಡೆಯಿಂದ ಈ ಒಂದು ಹೆಲ್ಪ್ಲೈನ್ಸ್ ಎಲ್ಲ ಬಂದಿದ್ದರೆ ಇನ್ನೂ ಅನುಕೂಲ ಆಗಿರೋದು. ಜನರ ಈ ಪ್ರಕಾರವಾದಂಥ ಸೂಕ್ಷ್ಮವಾದಂಥ ಸಮಸ್ಯೆಗಳು ಕೇವಲ ಫಾರಂ ಭರ್ತಿ ಮಾಡುವುದು ಹೇಗೆ ಅನ್ನೋದಷ್ಟೇ ಸಾಲದು. ಫಾರಂ ಭರ್ತಿ ಮಾಡಲಿಕ್ಕೆ ಏನೇನು ಅನಾನುಕೂಲತೆಗಳಿದ್ದಾವೆ ಅವನ್ನು ದೂರ ಮಾಡುವುದು ಹೇಗೆ, ಇವನ್ನು ತಿಳಿದುಕೊಳ್ಳುವಂಥ, ಈ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದ್ದಾರೆ. ಈ ಚುನಾವಣಾ ಇದು ಮತದಾರರ ಪಟ್ಟಿಯ ಪರಿಷ್ಕರಣದ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಒಂದು 3 ಅಥವಾ 4 ತಿಂಗಳ ಕಾಲ ಅಥವಾ 6 ತಿಂಗಳ ಮುಂಚಿತವಾಗಿ ಜನರಿಗೆ ಏನು ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ, ನೀವು ಯಾವ ಪ್ರಕಾರವಾದಂಥ ತಯಾರಿ ಇಟ್ಕೊಂಡಿರಬೇಕು, ಯಾವ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಂಡಿರಬೇಕು, ಸಮಸ್ಯೆಗಳು ಏನು ಉದ್ಭವ ಆಗಬಹುದು ಅವನ್ನು ದೂರ ಮಾಡಿಕೊಳ್ಳುವಂತಹ ಇದು ಸೊಲ್ಯೂಷನ್ಸ್ ಏನಿದ್ದಾವೆ, ಇದರ ಬಗ್ಗೆ ತಿಳುವಳಿಕೆ ಕೊಡುವಂತಹ ಕಾರ್ಯಕ್ರಮಗಳು TV ಮೂಲಕ ಆಗಲಿ, ಸೋಷಿಯಲ್ ಮೀಡಿಯಾ ಆ್ಯಪ್ಗಳ ಮೂಲಕ ಆಗಲಿ ಮಾಡಿಕೊಟ್ಟಿದ್ದರೆ ಅನೇಕ ಪ್ರಕಾರವಾದಂಥ ಸಮಸ್ಯೆಗಳಿಗೆ ಉತ್ತರ ಆವಾಗಲೇ ಸಿಕ್ಬಿಟ್ಟಿರ್ಬೋದು. ಒಂದು ಧೈರ್ಯದಿಂದಾಗಿ, ಸ್ಥೈರ್ಯದ ಆಧಾರದ ಮೇಲೆ ನಾಗರಿಕರು ಹೋಗಿ ತಮ್ಮ ಎನ್ಯುಮರೇಷನನ್ನು ಮಾಡಿರ್ಬೋದಾಗಿತ್ತು. ಇವತ್ತಿನ ದಿವಸ ಓದು ವಿದ್ಯೆ ಇರುವಂಥ ವಿದ್ಯಾವಂತ ಜನರೇ ಇವತ್ತು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾನು ಆಗಲೇ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಹಾಗಾಗಿ ಎಲ್ಲೋ ಸರ್ಕಾರ ಮತ್ತು ಚುನಾವಣಾ ಪ್ರಣಾಳಿಕೆ ಏನಿದೆ ತನ್ನ ಒಂದು ಜವಾಬ್ದಾರಿಯಿಂದ ಸ್ವಲ್ಪ ಕಳಚಿಕೊಂಡಿದೆ ಅನ್ನೋದನ್ನು ಹೇಳೋದಕ್ಕೆ ನನಗೆ ಹಿಂದೆ ಮುಂದೆ ಇಲ್ಲ. ಅದರಲ್ಲಿ ಇನ್ನೊಂದು ಕೊನೆಯ ಪ್ರಶ್ನೆ ಸರ್, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, SIR ಪ್ರಕ್ರಿಯೆ ಎಲ್ಲ ಇದು ಮಾಡಿ ಇದರಲ್ಲಿ ಹೆಸರು ನಿಮ್ಮದು ತಪ್ಪು ಹೋದರೆ, ಕೈ ತಪ್ಪು ಹೋದರೆ ಸರ್ಕಾರದ ಯಾವುದೇ ಸೌಲಭ್ಯ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ಅಂತ. ಅದು ಸಂವಿಧಾನದಲ್ಲಿ ಎಷ್ಟು ಸರಿ ಅಂತೇಳಿ, ಇವಾಗ ಒಂದು ಮತದಾನದ ಹಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಹೆಸರು ಹೋದ್ಮೇಲೆ ನೀವು ಸರ್ಕಾರದ ಯಾವುದೇ ಸೌಲಭ್ಯ ಕೊಡೋಕೆ ಕಷ್ಟ ಆಗ್ಬೋದು ಅನ್ನೋದು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಹಂಗೆ ಅವರ ಆ ಒಂದು ಹೇಳಿಕೆ ಪ್ರಕಟವಾದಾಗ ಮಾಧ್ಯಮ ಮೂಲಕ ನನಗೂ ಅದನ್ನು ಓದೋಕ್ಕೆ ಅವಕಾಶ ಸಿಕ್ತು. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಯಾಕೆಂತ ಹೇಳಿದ್ರೆ, ಮೊದಲನೇದಾಗಿ ಕಾಂಗ್ರೆಸ್ನಂತಹ ಪಕ್ಷ ಯಾವಾಗಲೂ ಜನರ ಪರವಾಗಿ, ನಾಗರಿಕರ ಪರವಾಗಿ ಅವರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಪಕ್ಷ. ಆ ಪಕ್ಷದ ಒಬ್ಬ ಮುಖ್ಯಮಂತ್ರಿಯಂತಹ ಕುರ್ಚಿಯಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿ ಈ ತರಹದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ, ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದನ್ನು ಮೊದಲು ಕೇಳಿದಾಗ ನನ್ನ ಮನಸ್ಸಿಗೆ ಹೊಳೆದದ್ದು ಏನು ಅಂತ ಹೇಳಿದ್ರೆ, ಇದು ಬಹುಶಃ ಈ ಒಂದು 5 ಪ್ರಕಾರವಾದಂತಹ ಬೇರೆ ಬೇರೆ ಯೋಜನೆಗಳೇನಿದ್ದಾವೆ ಅದರ ಮೇಲಿರುವ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದನ್ನು ಹೇಳಿದ್ದಾರೋ ಏನೋ. ಯಾರು ನಾಗರಿಕರಲ್ವೋ ಕೊನೆಗೆ ಅವರಿಗೆ ಕೊಡುವಂತಹ ಒಂದು ಜವಾಬ್ದಾರಿ ಆ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಇರೋದಿಲ್ಲ ಅಂತ ಹೇಳಲಿಕ್ಕೆ ಬರೋದು. ಇದು ಒಂದು ಬರೀ ನಮ್ಮ ಒಂದು ಟಿಪ್ಪಣಿ, ಸ್ವಂತ ಒಂದು ಸಬ್ಜೆಕ್ಟಿವ್ ಇದು ಕಾಮೆಂಟ್ ಇರಬಹುದು. ಆದರೆ ಮೊದಲು ಯೋಚನೆ ಮಾಡಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟೇ, ಸರ್ಕಾರಿ ವೆಲ್ಫೇರ್ ಸ್ಕೀಮ್ಸ್ ಮೇಲೆ ಖರ್ಚು ಮಾಡ್ತಿರುವಂತಹ ಹಣ ಸರ್ಕಾರದ ಸ್ವಂತದ್ದಲ್ಲ. ನಮ್ಮ ದೇಶದ ನಾಗರಿಕರು ಟ್ಯಾಕ್ಸ್ ಕಟ್ಟಿ ಕೊಟ್ಟ ನಂತರ ಕರ ಸಂದಾಯ ಮಾಡಿದ ನಂತರ ಒಟ್ಟುಗೂಡಿಸಿದಂಥ ಹಣದ ಆಧಾರದ ಮೇಲೆ
ಆ ಜನರಿಗೆ ಅದನ್ನು ವಾಪಸ್ ಕೊಡ್ತಾ ಇದ್ದಾರೆ. ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಇಟ್ಸ್ ಅ ಕೈಂಡ್ ಆಫ್ ಅ ರೀಡಿಸ್ಟ್ರಿಬ್ಯೂಷನ್ ಸ್ಕೀಮ್. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಯೋಜನೆಗಳೇನಿದ್ದಾವೆ ಬೇರೆ ಬೇರೆ ಪ್ರಕಾರವಾದಂಥ ಸೋಷಿಯಲ್ ವೆಲ್ಫೇರ್ ಯೋಜನೆಗಳು, ಇವುಗಳೆಲ್ಲವನ್ನು ನೀವು ಸಂವಿಧಾನದ 21ನೇ ಅನುಚ್ಛೇದದ ಆ ಒಂದು ಕನ್ನಡಿಯಲ್ಲಿ ನೋಡಬೇಕಾಗ್ತದೆ. ಜೀವಂತವಾಗಿರುವಂಥ ಹಕ್ಕು, ಒಂದು ಗೌರವಪೂರ್ಣವಾದ ಸಮ್ಮಾನಜನಕವಾದಂತಹ ಒಂದು ಬದುಕನ್ನು ನಡೆಸುವಂಥ ಹಕ್ಕು, ಇವುಗಳಿಗೆ ಪೂರಕವಾಗಿರುವಂತಹ ಸ್ಕೀಮ್ಗಳು. ಅದು ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಅಥವಾ ಎಜುಕೇಷನಲ್ ಸ್ಕಾಲರ್ಶಿಪ್ಸ್ ಇರಬಹುದು, ಬೇರೆ ಬೇರೆ ಪ್ರಕಾರವಾದಂಥ ಸ್ಕೀಮ್ಸ್ ಇರ್ಬೋದು. ನಾಗರಿಕರಿಗೆ ಅನುಕೂಲ ಮಾಡಿಕೊಡುವಂತಹ, ಅವರ ಜೀವನದ ಮಟ್ಟವನ್ನು ಉನ್ನತಗೊಳಿಸುವಂತಹ ದೃಷ್ಟಿಯಲ್ಲಿ ತಯಾರು ಮಾಡಿದಂತಹ ಯೋಜನೆಗಳಿವು. ಇವನ್ನೇ ನಾವು ಆ ಜನರಿಗೆ ನಾವು ಅದನ್ನು ಕೊಡೋದಿಲ್ಲ ಅಂತ ಹೇಳಿದರೆ ಅದು ಎಷ್ಟರ ಮಟ್ಟಿಗೆ ಅದನ್ನು ಒಪ್ಪಬಹುದು, ಎಷ್ಟರ ಮಟ್ಟಿಗೆ ಸಮಂಜಸ, ಎಷ್ಟರ ಮಟ್ಟಿಗೆ ಅದು ಸಂವೈಧಾನಿಕವಾದಂಥ ಹೇಳಿಕೆ ಅನ್ನೋದು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ಮುಂದಿನ ಬರುವ ದಿವಸಗಳಲ್ಲಿ ಬಹುಶಃ ಸರ್ಕಾರದ ಕಡೆಯಿಂದ, ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಸ್ಪಷ್ಟೀಕರಣ ಬಂದರೆ, ಯಾವ ಆಧಾರದ ಮೇಲೆ ಅವರು ಇದನ್ನು ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಬರೋದಿಲ್ವೋ ಅವರಿಗೆ ಕೊಡೋದಿಲ್ಲ ಅನ್ನೋದಕ್ಕೆ ಯಾವುದೇ ತರಹದ ಲಾಜಿಕಲ್ ಕಾರಣಗಳನ್ನು ಕೊಡಬೇಕಾಗ್ತದೆ. ಅವರು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಲಿ ಅನ್ನೋದೇ ಒಂದು ನಮ್ಮ ಕಡೆಯಿಂದ ಒಂದು ವಿನಂತಿ, ವಿನಮ್ರಪೂರ್ವಕವಾಗಿ ಮಾಡಿಕೊಳ್ಳುವಂಥ ವಿನಂತಿ. ಆದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಪ್ರಕಾರವಾದಂಥ ಒಂದು ಹೆದರಿಸುವಂತಹ ಒಂದು ಹೇಳಿಕೆಗಳು ಬರಬಾರ್ದಿತ್ತೇನೋ ಅನ್ನೋದನ್ನು ನಾಗರಿಕರು ಹೆಚ್ಚಿನವರು ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರದ ಯಾವುದೇ ಕಾರ್ಯಕ್ರಮ ಆಗಿರಲಿ ಅಥವಾ ಯಾವುದೇ ಅಭಿಯಾನ ಆಗಿರಲಿ, ಅದು ಒಂದು ಪ್ರಜೆಗಳಿಗೆ ಒಂದು ಮೊದಲೇ ಮಾಹಿತಿ ಕೊಡೋದಾಗಲಿ, ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದಾಗಲಿ ಅಂತ ಕೆಲಸಗಳಾದಾಗ ಇಂಥ ಯಾವುದೇ ಗೊಂದಲಗಳು ಉಳಿಯೋದಿಲ್ಲ ಅನ್ನೋದು ಈ ಸಂವಾದದ ಸಾರಾಂಶ. ಸರ್, ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಸರ್. ಕರೆದಿದ್ದಕ್ಕೆ ತಮಗೂ ಧನ್ಯವಾದ. SIR ಅಭಿಯಾನ ಮುಗಿಯೋದಕ್ಕೆ ಇನ್ನೂ ಒಂದು 15 ದಿನಗಳಿದ್ದಾವೆ. ಅಷ್ಟರಲ್ಲಿ ಚುನಾವಣೆ ಆಯೋಗ ಆಗಲಿ ಅಥವಾ ಸರ್ಕಾರವಾಗಲಿ ಈ ನಿಟ್ಟಿನಲ್ಲಿ, ಅಂದರೆ ಮತದಾರರಲ್ಲಿ ಯಾವೆಲ್ಲ ಗೊಂದಲಗಳಿದ್ದಾವೆ, ಏನೆಲ್ಲ ಪರಿಹಾರ ಕ್ರಮಗಳನ್ನು ತಗೋಬೇಕು, ಮತ್ತು ಅವರಲ್ಲಿ ಯಾರು ಆತಂಕಗೊಂಡಿದ್ದಾರೋ ಆತಂಕ ದೂರ ಮಾಡೋದಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕಾದು ನೋಡೋಣ. ಇಂತಹ ವಿಶಿಷ್ಟ ಚರ್ಚೆಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.